ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಅನ್ನಭಾಗ್ಯ ಯೋಜನೆ ಡಿಬಿಟಿ ಹಣರವರ ಖಾತೆಗೆ ಜಮವಾಗದ ಹಿನ್ನೆಲೆಯಲ್ಲಿ ಆಧಾರ್ ಸರಿಪಡಿಸಿಕೊಳ್ಳಲು ಜನರು ಮುಗಿಬಿದ್ದಿರುವುದು ಮುದಗಲ್ ಪಟ್ಟಣದ ಪುರಸಭೆ ರಂಗಮಂದಿರದಲ್ಲಿ ಕಂಡುಬಂತು. ತಹಶೀಲ್ದಾರ್ ಕಾರ್ಯಾಲಯದ ಲಿಂಗಸೂಗೂರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಲಿಂಗಸೂಗೂರು ವತಿಯಿಂದ ಅನ್ನಭಾಗ್ಯ ಡಿಬಿಟಿ ಹಣ ಪಡಿತರ ಚೀಟಿ ಯಜಮಾನರ ಖಾತೆಗೆ ಜಮೆಯಾಗದ ಹಿನ್ನೆಲೆಯಲ್ಲಿ ಸರಿಪಡಿಸಲು ಪಟ್ಟಣದ ಪುರಸಭೆ ರಂಗಮಂದಿರದಲ್ಲಿ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಪಡಿತರ ಚೀಟಿಯ ಮಾಲೀಕರು ಮಾಹಿತಿ ಪಡೆದುಕೊಳ್ಳಲು ಮುಗಿಬಿದ್ದಿರುವುದು ಕಂಡುಬಂತು. ಇಲಾಖೆ ವತಿಯಿಂದ ಮುದಗಲ್ ಪಟ್ಟಣದಲ್ಲಿ ಆಟೋದಲ್ಲಿ ಧ್ವನಿವರ್ಧಕದ ಮೂಲಕ ಅನ್ನಭಾಗ್ಯ ಶಿಬಿರದ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಗುರುವಾರ ಬೆಳಗ್ಗೆಯಿಂದಲೇ ಪಟ್ಟಣದ ರಂಗಮಂದಿರದಲ್ಲಿ ಪಡಿತರ ಚೀಟಿಯ ಮಾಲೀಕರು ಶಿಬಿರದಲ್ಲಿ ಭಾಗವಹಿಸುತ್ತಿರುವುದು ಕಂಡುಬಂತು. ಈ ಸಂದರ್ಭದಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ವ್ಯವಹಾರಗಳ ಇಲಾಖಾ ಲಿಂಗಸೂಗೂರು ಅಧಿಕಾರಿಗಳಾದ ರಾಮಕೃಷ್ಣ ನಾಯಕ್, ಅಬ್ದುಲ್ ರಫ್ ಸೇರಿದಂತೆ ಪಡಿತರ ಚೀಟಿಯ ಮಾಲೀಕರು ಉಪಸ್ಥಿತರಿದ್ದರು. ಇನ್ನು ಅನ್ನಭಾಗ್ಯ ಡಿಬಿಟಿ ಹಣ ಪಡಿತರ ಚೀಟಿ ಯಜಮಾನರ ಖಾತೆಗೆ ಜಮೆಯಾಗದ ಹಿನ್ನೆಲೆಯಲ್ಲಿ ಸರಿಪಡಿಸಲು ಪಟ್ಟಣದ ರಂಗಮಂದಿರದಲ್ಲಿ ಶಿಬಿರದ ಮಾಹಿತಿ ಮುದಗಲ್ ಹೋಬಳಿಯ ಸುಮಾರು 50 ಹಳ್ಳಿ ಜನರಿಗೆ ಮಾಹಿತಿ ಇಲ್ಲದೆ ಇರುವುದು ಇಲಾಖಾಧಿಕಾರಿಗಳ ಮೇಲೆ ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಯಿತು. ಮಂಜುನಾಥ ಕುಂಬಾರ, NKS TV4 ಮುದಗಲ್. ನೋಡಿ ಚೆಕ್ ಮಾಡಿ ಕಟ್ ಮಾಡಿ ಅವ್ರಿಂದ ಬೇರೆ ಆಗ್ತದೆ. ಅವರು